ಬಟ್ ಈ ಥರ ಏನೇನೋ ಟ್ರೆಂಡ್ಗಳು ಬರ್ತಾ ಇದೆ. ರೀಸೆಂಟಾಗಿ ನನಗೆ ಯಾರೋ ಹೇಳಿದ್ರು ಒಂದು ಒಳ್ಳೆ ಟ್ರೆಂಡ್ ಬಂದಿದೆಯಪ್ಪ ವ್ಯಾಲೆಂಟೈನ್ಸ್ ಡೇಗೆ, ಈ ಟ್ರೆಂಡ್ನ ಫಾಲೋ ಮಾಡು ಅಂತ. ಅದೇನೋ ನಿಮ್ಮ ಹಸ್ಬೆಂಡ್ ಹೆಸರನ್ನ ಅರ್ಧ ಅಥವಾ ವೈಫ್ ಹೆಸರು ಅರ್ಧ ಮತ್ತು ನಿಮ್ಮ ಹೆಸರು ಅರ್ಧ ಜಾಯಿನ್ ಮಾಡಿದ್ರೆ ಅದೇನೇನೋ ಬರುತ್ತಲ್ಲ, ಆ ಥರ ಮಾಡ್ಕೊಳ್ಳಿ ಅಂತ ನನಗೆ ಯಾರೋ ಸಜೆಸ್ಟ್ ಮಾಡಿದ್ರು. ನೋಡಪ್ಪ, ವಿರಾಟ್ ಪ್ಲಸ್ ಅನುಷ್ಕಾ ವಿರುಷ್ಕಾ, ದೀಪಿಕಾ ಪ್ಲಸ್ ರಣವೀರ್ ದೀಪ್ ವೀರ್, ಈ ಥರ ನೀನೇನಾದ್ರು ಮಾಡ್ಕೊ ಅಂತ ಹೇಳಿದ್ರು. ನಮ್ಮ ವೈಫ್ ಹೆಸರು ಸುಮನ್, ನನ್ನ ಹೆಸರು ಪವನ್. ಸುಮನ್ ಪ್ಲಸ್ ಪವನ್ ಮಾಡಿದ್ರೆ ಸಾಮಾನ್ ಬತ್ತೈತೆ. ಹೆಂಗೆ ಟ್ರೆಂಡ್ನ ಫಾಲೋ ಮಾಡೋದು? ಸುಮನ್ ಪ್ಲಸ್ ಪವನ್ ಸಾಮಾನು ಬಂದರೆ ಓಕೆ ಗೋ, ಬಟ್ ಇನ್ನೂ ಕೆಲವರು ಕಪಲ್ಸ್ ಇರ್ತಾರೆ, ಅವ್ರ ಗತಿ ನೆನೆಸ್ಕೊಂಡ್ರೆ ತುಂಬ ಭಯ ಆಗ್ತಾಯಿದೆ ನನಗೆ. ಶರತ್ ಪ್ಲಸ್ ತಾರಾ ಏನು ಮಾಡಬೇಕು? ತಿಲಕ್ ಪ್ಲಸ್ ಕವಿತಾ ಏನು ಮಾಡಬೇಕು?